ಇರಬೇಕಲ್ಲ. ಎಷ್ಟು ರೊಕ್ಕ ಇದ್ರು ಏನು ಅಂಬಾನಿ ಕಡೆ ದೇಶದೊಳಗೆ ಜಗತ್ತಿನೊಳಗೆ ದೊಡ್ಡ ದೊಡ್ಡ ಶ್ರೀಮಂತರೇನು ರೊಕ್ಕ ಭಾಳ ಐತಂತ ಅಂತೇಳಿ ಅವ್ರೇನು 10 ಕೋಣ್ಯಾಗ ಮಲಗ್ತಾರ? ಏನು 20 ಸಲ ಊಟ ಮಾಡ್ತಾರ? ಇಲ್ಲ, ಅಷ್ಟೇ 3 ಹೊತ್ತು ಊಟ ಮಾಡೋದಲ್ಲ. ಅಷ್ಟು ತಿಳ್ಕೊನಿ, 3 ಹೊತ್ತ ಊಟ ಮಾಡಬೇಕು, 1 ಕೋಣ್ಯಾಗ ಮಲಗಬೇಕು, ಹೆಚ್ಚು ಉಣ್ಣಕ್ಕೆ ಆಗೋದಿಲ್ಲ. ಎಷ್ಟಿದ್ರೆ ಈ ಸತ್ಯ ತಿಳ್ಕೊ. ಹೆಂಗೆ ಮೊಸಳಿ ಬಾಯಾಗ ಸಿಕ್ಕರೆ ಪಾರಾಗೋದು ಭಾಳ ಕಠಿಣ ಐತು, ಆಶಾ ಈ ಅಜ್ಞಾನದ ಬಾಯಾಗ ಸಿಕ್ಕರೆ ಪಾರಾಗೋದು ಭಾಳ ಕಠಿಣ ಐತಿ. ಅನೇಕ ಚಿತ್ತ ಏನು ನೀವು ಪಾರಾಗಬೇಕಾಗಿತ್ತಂದ್ರೆ ಈ ಸತ್ಸಂಗ ಒಂದು ಬಿಟ್ರೆ, ಪ್ರವಚನ ಒಂದು ಬಿಟ್ರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಅಜ್ಞಾನಕ್ಕೆ ಕೇಡು ಯಾವಾಗ ಬರ್ತದಂತಂದ್ರೆ ಆ ಕತ್ತಲಿಗೆ ಇನ್ನೊಂದು ಅಸ್ತ್ರ ಇಲ್ಲ, ಬೆಳಕು ಮಾಡಿಬಿಟ್ರೆ ಸಾಕು, ಕತ್ಲಿಗೆ ಹೇಳಿ ಹೆಸರಿಲ್ದಂಗೆ ಹೋಗ್ತದ. ಸೂರ್ಯಗೂ ಕತ್ಲಿಗೆ ಇನ್ನೂ ಭೇಟಿನೇ ಆಗಿಲ್ಲ ಅಂತ ನೋಡ್ರಿ. ಹಂಗೆ ಜ್ಞಾನಿಗಳಿಗೆ ದುಃಖ ಅಶಾಂತಿಯು ಭೇಟಿನ ಆಗೋದಿಲ್ಲ. ಯಾಕೆ? ಅವ್ರು ತಿಳ್ಕೊಂಡಾರ. ಎಷ್ಟಿದ್ರು ಒಂದಿನ ಬಿಟ್ಟು ಹೋಗೋದು ಕರೆ ಐತಿ. ಏನು ಯಾರು ಯಾವ ಕಾರ್ನಾಗ ಅಡ್ಡಾಡಿದ್ರೆ ಏನೈತಿ, ಯಾರು ಎಷ್ಟು ಗಳಿಸಿದ್ರೆ ಏನಾಯ್ತು, ಉಣ್ಣೋದು 3 ಹೊತ್ತೈತಿ, ಮಲಗೋದು 1 ಕೋಣ್ಯಾಗೈತಿ, ಬದುಕೋದು ಎಷ್ಟಿದ್ರು ಏನು ಭಾಳ ವರ್ಷ ಬದುಕಾಗ್ತೈತೆ. ಎಷ್ಟು ವರ್ಷ ಬದುಕಿದ್ರು ಒಂದಿನ ಸಾವು ತಪ್ಪಿದ್ದಲ್ಲ. ಈ ಸತ್ಯ ತಿಳ್ಕೊಂಡಾಗ ಸಮಾಧಾನದಿಂದ ಇರೋಕ್ಕಾಕೈತಿ. ಸಮಾಧಾನ ಈಗ ಬದುಕಾಗವಲ್ದ್ರ ಜನರಿಗೆ. ಹೆಂಗೆ ಬದುಕಬೇಕು ಗೊತ್ತಾಗವಲ್ದು. ನಮ್ಮೂರಾಗ ಒಂದು ದೊಡ್ಡ ಸಮಸ್ಯೆ ಆಗಿತ್ತು ಮೊನ್ನೆ. ಏನಂದ್ರೆ ಒಬ್ಬ ಹೆಣ್ಮಗಳು ಗಂಡನ ಮನೆಯಿಂದ ಜಗಳಾಡಿ ತವ್ರ ಮನೆಗೆ ಬಂದ. ಒಟ್ಟ ಹೋಗಕ್ಕೆ ತಯಾರಿಲ್ಲ. ಎಲ್ಲರೂ ಹೇಳಿದ್ರು, ಯವ್ವ ಮದುವೆ ಆದಕ್ಕೆ ಮಗಳು ಮನ್ಯಾಗ ಇರಬಾರ್ದವ್ವ, 4 ಮಂದಿ ಮಾತಾಡ್ತಾರು, ನೀ ನಮ್ಮ ಮನ್ಯಾಗ ಇರಬೇಡ, ಹೋಗು ಗಂಡನ ಮನೆಗೆ ಹೋಗು ಅಂದರೆ ಹೋಗಲಿಲ್ಲ. 4 ಮಂದಿ ಹಿರಿಯರನ್ನು ಕೂಡಿಸಿದ್ಲಂತ ತಾಯಿ. ಯಪ್ಪ ನನ್ನ ಮಗಳು ಯಾಕೋ ಬಂದು ಕುಂತಾಳ, ನೀವು ಬಂದು ಕೇಳ್ರಿ, ನಮಗೇನು ಹೇಳವಲ್ಲ ಅಂದಾಗ ಎಲ್ಲ ಹಿರಿಯರು ಕೂಡಿ ಕೇಳಾಕತ್ತಿದ್ರಂತ. ಯಾಕೋ ಏನು ತ್ರಾಸಾಗೈತಿ, ಯಾಕೆ ಬಿಟ್ಟು ಬಂದೀನಿ, ಏನು ತ್ರಾಸಾಗೈತಿ, ಯಾಕೆ ಬಾಳೆ ಮಾಡೋದು ಬಿಟ್ಟು ಬಂದು, ಏನಾಗೈತಿ ಹೇಳಂತೇಳಿ ಎಲ್ಲರೂ ಮುಂದೆ ಕುಂದ್ರಸೊಂಡು ಕೇಳಿದ್ರಂತ. ಏನು ಗಂಡ ಚಲೋ ಇಲ್ಲೋ, ಕುಡಿತಾನೋ, ತ್ರಾಸ ಕೊಡ್ತಾನೋ, ನಿನಗೇನು ತ್ರಾಸೈತಿ, ಏನು ಅತ್ತಿ ಮಾವ ಕಾಟ ಕೊಡಕತ್ತಾರೋ, ಏನು ತ್ರಾಸೈತಿ ಹೇಳು ಅಂತ ಕೇಳಿದ್ರಂತ. ಕೇಳಿದ್ಲಂತ, ಆ ಗಂಡ ಕುಡಿಯಂಗಿಲ್ಲ, ಭಾಳ ಚಲೋ ಅದಾನ, ಚಲೋ ನೋಡ್ಕೋತಾನ. ಅಲ್ಲ ಮತ್ತು ಗಂಡ ಚಲೋ ಅದಾನಂದ್ರೆ ಯಾಕೆ ಬಿಟ್ಟು ಬಂದು? ಅತ್ತಿ ಏನಾರು ಕಾಡ್ತಾ, ಅತ್ತಿ ನನ್ನ ತಾಯಿ ಸ್ವರೂಪ, ನನ್ನ ಮಗಳ ಥರ ನೋಡ್ಕೊಳಕತ್ತಾಳ, ಅತ್ತಿನೂ ಕಾಟ ಇಲ್ಲ, ಏನೂ ಇಲ್ಲ. ಯಾಕೇನು ಬಡತನ ಇತ್ತು, ತಿನ್ನಾಕ ಉಣ್ಣಾಕ ಕಮ್ಮದ, ಏನಿಲ್ಲ, ಯಾವುದಕ್ಕೂ ಕೊರತಿಲ್ಲ, ಎಲ್ಲ ಚಲೋ ಐತೆ. ಎಲ್ಲ ಚಲೋ ಇದ್ರೆ ಯಾಕೆ ಬಿಟ್ಟು ಬಂದೆ ಅಂತ ಕೇಳಿದ್ರೆ ಅವ್ರು ತಲೆ ಕೆಡಕತ್ತು. ಹೇಳಿದಂತ, ಆ ಊರಾಗ ಏನು ನನಗೆ ಕೊಟ್ಟಿರಲ್ಲ, ಯಾವ ಮನೆಗೆ ನನಗೇನು ಕೊಟ್ಟಿರಲ್ಲ, ಆ ಮನ್ಯಾಗ ನೆಟ್ವರ್ಕ್ ಬರವಲ್ದು, ಫೋನ್ ಯೂಸ್ ಮಾಡೋಕ್ಕಾಗವಲ್ದು, ಅದಕ್ಕೆ ಬಿಟ್ಟು ಬಂದೀನಿ. ಟವರ್ ಬರವಲ್ದಂತ್ರಿ, ಫೋನ್ಯಾಗ ಮಾತಾಡೋಕ್ಕಾಗವಲ್ದಂತ, ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡೋಕ್ಕಾಗವಲ್ದಂತ, ಅದಕ್ಕೆ ಬಿಟ್ಟು ಬಂದಾಳ. ಎಂಥ ಕಾಲ ಬಂತ್ರಿ. 1 ನಿಮಿಷ ನಿಂದ್ರಂಗಿಲ್ಲ ನಾನು, ಎಲ್ಲಿ ನೆಟ್ವರ್ಕ್ ಬರಂಗಿಲ್ಲ, ಎಲ್ಲಿ ಇನ್ಸ್ಟಾಗ್ರಾಮ್ ನೋಡೋಕ್ಕಾಗೋದಿಲ್ಲ, ಎಲ್ಲಿ ಫೇಸ್ಬುಕ್ ನೋಡೋಕ್ಕಾಗೋದಿಲ್ಲ, ಎಲ್ಲಿ ವಾಟ್ಸಪ್ ಮೆಸೇಜ್ ಚೆಕ್ ಮಾಡೋಕ್ಕಾಗೋದಿಲ್ಲ. ಅಂಥ ಜಾಗದೊಳಗೆ ನೀವು ಎಂಥ ಗಂಡನಾರ ಕೊಡ್ರಿ, ಎಂಥ ಹತ್ತಿನಾರ ಕೊಡ್ರಿ, ಎಂಥ ಮನೆತನ ಕೊಡ್ರಿ, ಅಂಥ ಜಾಗನ ಬೇಡ ಅಂತಾಳಂತ. ಏನು ಮಾಡ್ತೀರಿ? ಹಿಂದಕ್ಕೆ ಎಲ್ಲಿದ್ದು, ಫೋನ್ ಎಲ್ಲಿದ್ದವು, ನೆಟ್ವರ್ಕ್ ಎಲ್ಲಿತ್ತು, ಏನಿತ್ತು? ಎಲ್ಲೋ ಅಡಿವ್ಯಾಗ ದುಡ್ಕೊಂಬಂದು ಜೀವನ ಮಾಡ್ತಿದ್ರು. ಈಗ ನಾವು ಬದುಕಾಗ್ತಾ ತಯಾರಿಲ್ಲ. ಅಂದ್ರೆ ಹೃದಯ ದೌರ್ಬಲ್ಯ. ನಮ್ಮ ಹೃದಯ ಏನಾಗ್ಯದಂದ್ರೆ ಭಾಳ ಕಂಫರ್ಟಬಲ್ ಲೈಫ್ ಬೇಡಕತ್ತೈತಿ, ಭಾಳ ದೌರ್ಬಲ್ಯ. ಅದಕ್ಕೆ ಹೃದಯಕ್ಕೆ ಶಕ್ತಿ ಬರಬೇಕಾಗಿತ್ತಂದ್ರೆ ಅನುಭವ ಮಾಡಬೇಕು, ಸತ್ಸಂಗ ಮಾಡಬೇಕು. ಶರಣರು ಹೆಂಗೆ ಬದುಕಿದರು? ತನು ಶುಚಿ, ಮನ ಶುಚಿ, ನಡೆ ಶುಚಿ, ನುಡಿ ಶುಚಿ, ಭಾವ ಶುಚಿ. ಅಕ್ಕ ಮಾದೇವಿ ಒಂದು ಕಡೆ ಹೇಳ್ತಾರ, ನಡೆ ಶುಚಿ, ನುಡಿ ಶುಚಿ, ತನು ಶುಚಿ, ಮನ ಶುಚಿ, ಭಾವ ಶುಚಿ, ಇಂತಿ ಪಂಚತೀರ್ಥಗಳನ್ನೊಳಗೊಂಡ ನಿಮ್ಮ ಶರಣರ ತೋರಿಯನ್ನು ನುಳಿಕೊಳ್ಳ ಚನ್ನ ಮಲ್ಲಿಕಾರ್ಜುನ ದೇವ. ಯಾರು ತನು ಮನ ಶುಚಿ ಅದಾರಲ್ಲ ಅಂಥವ್ರನ್ನ ತೋರಿಸಿ ನನ್ನನ್ನು ಉಳಿಸ್ಕೋ ಅಂದ್ರೆ ಅಂಥವ್ರು ಸಾಮೀಪ್ಯ ಬಳಸ್ತಿದ್ರು. ಸಿಗುವುದು ಭಾಳ ದುರ್ಲಭ. ಶ್ರೀಮಂತರು ಸಿಗ್ತಾರ, ದೊಡ್ಡ ಚಲೋ ಬಟ್ಟೆ ಹಾಕ್ಕೊಂಡವ್ರು ಸಿಗ್ತಾರ, ಹಸನು ಬಟ್ಟೆ ಹಾಕ್ಕೊಂಡವ್ರು ಸಿಗ್ತಾರ, ಭಾಳ ಹೊಲ ಇದ್ದವ್ರು ಸಿಗ್ತಾರ, ಭಾಳ ಚಲೋ ಮನೆ ಇದ್ದವ್ರು ಸಿಗ್ತಾರ. ಆದ್ರೆ ಹೃದಯ ಹಾಸನ ಇದ್ದವ್ರು ಸಿಗಬೇಕಲ್ಲ. ಸಿಗೋದು ಭಾಳ ಕಷ್ಟದ. ಅದಕ್ಕೆ ಹೃದಯ ಹಾಸನ ಮಾಡ್ಕೊಳ್ಬೇಕು. ಎಂಥವ್ರ ಸಂಘ ಬೇಡಿದ್ರು ಬಸವಣ್ಣನವರು
ಅಂತರಂಗ ಶುದ್ಧವಿಲ್ಲದವರ ಸಂಘ ಶೃಂಗಿ ಕಾಳಕೂಟ ವಿಷವೋ ಕೂಡಲ ಸಂಗಮ ದೇವ. ವಿಷ ಇದ್ದಂಗ ಒಂದು ಹನಿ ವಿಷ ಶರೀರದೊಳಗೆ ಹೋತಂದ್ರೆ ಪ್ರಾಣ ಸಂಕಟ ಆಗ್ತದ, ಪ್ರಾಣ ಹಾನಿ ಆಗ್ತದ. ಮತ್ತು ದುಷ್ಟರು ಕೂಡ ನಾವು ವ್ಯವಹಾರ ಮಾಡಕತ್ತಿದ್ವಿ ಅಂದ್ರೆ ನಮ್ಮ ಪ್ರಾಣ ಹಾನಿ ಆಗ್ತದ. ಯಾರ ಅಂತಃಕರಣ ಶುದ್ಧ ಇಲ್ಲ ಅಂಥವ್ರ ಸಂಘ ಬೇಡ, ಅಂಥವ್ರ ಸಂಘ ಬೇಡ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಯಾರ ಆಚಾರವಂತರದಾರ, ಯಾರು ನೀತಿವಂತರದಾರ ಅಂಥವ್ರ ಸಂಘದೊಳಗೆ ಇರಬೇಕು. ಆತ್ಮನಃ ಪ್ರತಿಕೂಲಾನಿ ಪರೇಶಾಂ ನ ಸಮಾಚರೇತ್. ಯಾವುದು ನನಗೆ ಪ್ರತಿಕೂಲ ಆಗಿರ್ತದೋ, ಯಾವುದು ನನಗೆ ಬ್ಯಾಡ ಅಂತೀನ, ಯಾರು ನನಗೆ ಬೈಬಾರ್ದಂತೀನಿ, ಯಾರು ನನಗೆ ಅಗೌರವ ತೋರಿಸ್ಬಾರ್ದಂತೀನಿ, ಯಾರು ನನಗೆ ಮೋಸ ಮಾಡಬಾರ್ದಂತ ನಾ ಹೆಂಗೆ ಅನ್ಕೊಂತೀನೋ, ನಾನು ಕೂಡ ಇನ್ನೊಬ್ರಿಗೆ ಬೈಬಾರ್ದು, ಮೋಸ ಮಾಡಬಾರ್ದು, ಅಗೌರವ ತೋರಿಸ್ಬಾರ್ದು. ನನಗಾದ್ರೂ ಹೆಂಗೆ ನನಗಾದ್ರೂ ನೋವಂತ ನಾ ತಿಳ್ಕೊತೀನೋ ಹಂಗೆ ಅದು ಇನ್ನೊಬ್ರಿಗಾದ್ರೂ ನೋವಂತ ತಿಳ್ಕೊಬೇಕು. ಅವಾಗ ಮನುಷ್ಯ ಆಗಿನಂತೆ ನಾ ಮನುಷ್ಯತ್ವ ಐತಂತೆ ತಿಳ್ಕೊಬೇಕು. ಎಲ್ಲಿ ತನ ನನ್ನ ನೋವು ನನಗೆ ಅರ್ಥ ಆಗ್ತೈತಿ, ಇನ್ನೊಬ್ರು ನೋವು ನನಗೆ ಅರ್ಥ ಆಗಲಿಲ್ಲ ಅಂದ್ರೆ, ಎಲ್ಲಿ ತನ ನನ್ನ ಹಸಿವು ನನಗೆ ಅರ್ಥ ಆಗ್ತೈತಿ, ಇನ್ನೊಬ್ಬರ ಹಸಿವು ನನಗೆ ಅರ್ಥ ಆಗಲಿಲ್ಲ ಅಂದ್ರೆ, ಎಲ್ಲಿ ತನ ಇನ್ನೊಬ್ರು ನನಗೆ ಮೋಸ ಮಾಡಿದ್ರೆ ನನಗೆ ನೋವಾಗ್ತದೆ, ನಾನು ಮೋಸ ಮಾಡ್ಕೊಂಡು ಹೊಂಟಿನಂದ್ರೆ ಇನ್ನೂ ಮನುಷ್ಯ ಆಗಿಲ್ಲ ಅಂತ ತಿಳ್ಕೊಬೇಕು. ಯಾಕಂದ್ರೆ ಮನುಷ್ಯ ವಿಚಾರ ಮಾಡುವಂಥ ಶಕ್ತಿ ಕೊಟ್ಟಾನ, ವಿಚಾರ ಮಾಡಬೇಕು. ಇವು ಏನು ತಲೆ ಜಗತ್ತಿನೊಳಗೆ ಎಷ್ಟು ಜನ ಅದಾರ ನೋಡ್ರಿ, ಎಷ್ಟು ಕೋಟಿ ಜನ ಅದಾರಲ್ಲ, ಅಷ್ಟು ಕೋಟಿ ಜನರನ್ನ 4 ಥರ ತಲೆ ಅದಾವಂಥವು. 4 ಥರ ಇಲ್ಲಿ ಕೂತಾರಲ್ಲ, ಇಷ್ಟು ಸಾವಿರ ಜನ, ಇದ್ರಾಗ 4 ಥರದ ತಲೆ ಅಂತ. ಒಂದು ಅತಂತ್ರ ತಲೆ, ಒಂದು ಪರತಂತ್ರ ತಲೆ, ಒಂದು ಕುತಂತ್ರ ತಲೆ, ಒಂದು ಸ್ವತಂತ್ರ ತಲೆ. ಅತಂತ್ರ, ಪರತಂತ್ರ, ಕುತಂತ್ರ, ಸ್ವತಂತ್ರ. ಈ ಅತಂತ್ರ ತಲೆ ಹೆಂಗಿರ್ತಾವು ನೋಡ್ರಿ. ಅತಂತ್ರ ಅಂದ್ರೆ ಈಗ ಎಕ್ಸಾಮ್ ಮುಗೀತು ನೋಡ್ರಿ, 10th ಮುಗ್ದೈತಿ, ಈಗ ರಿಸಲ್ಟ್ ಬಂದೈತಿ. ಏನು ಸೈನ್ಸ್ ಮಾಡಲು, ಕಾಮರ್ಸ್ ಮಾಡಲು, ಆರ್ಟ್ಸ್ ಮಾಡಲು, ಈಗ 2 ತಿಂಗಳು ಏನು ಮಾಡ್ಬೇಕು ಗೊತ್ತಾಗೋದಿಲ್ಲ. ಏನು ಡಿಪ್ಲೊಮಾ ಮಾಡಲು, ಏನು ಮಾಡಲಿ ಗೊತ್ತಾಗೋದಿಲ್ಲ. ಮತ್ತು ಜೀವನದೊಳಗೆ ಯಾವ ನೌಕರಿಗೆ ಹೋಗ್ಲಿ, ಇದಕ್ಕೆ ಹೋಗ್ಲೋ ಅದಕ್ಕೆ ಹೋಗ್ಲೋ, ಹಿಂಗ ಬರೀ ಅತಂತ್ರ. ನಿರ್ದಿಷ್ಟವಾದಂಥ ವಿಚಾರ ಮನುಷ್ಯನಿಗಿಲ್ಲ. ಏನು ಮಾಡಬೇಕು ಇನ್ನೂ ನಮಗೆ ದಾರಿನೇ ಸಿಕ್ಕಿಲ್ಲ. ಗಾಳಿ ಬೀಸಿದತ್ತ ಹುಟ್ಟು ಹಾಕಿದರೆ ಹರಿಗೋಲು ಸಾಗಬಹುದಾಗಲಿ, ಗುರಿ ನಿಲುಕದಯ್ಯ. ದಾರಿ ಚೆನ್ನಾಗಿದೆ ಎಂದು ತಪ್ಪು ದಾರಿ ತುಳಿದರೆ ದಾರಿ ಸಾಗಬಹುದಾಗಲಿ, ಊರ ಸೇರಲಾಗದಯ್ಯ. ಗಾಳಿ ಬೀಸ್ದಂಗೆ ಹುಟ್ಟಾಕತ್ತೀವಿ. ನಮ್ಮ ಮಗಲೊಬ್ಬ ಮಾಡಿದಂದ್ರೆ ಸೈನ್ಸ್ ಮಾಡಿದ, ನಾವು ಸೈನ್ಸ್ ಮಾಡೋದು, ಕಾಮರ್ಸ್ ಮಾಡಿದ ಕಾಮರ್ಸ್. ಹಿಂಗೆ ಗಾಳಿ ಹೆಂಗೆ ಬೀಸ್ತೈತೆ ಹಂಗೆ ಹೊಂಟು ಬಿಟ್ಟದ ಜೀವನ. ಇನ್ನೊಬ್ರು ಏನು ಮಾಡಾಕತ್ತಾರ ಹಂಗೆ ಮಾಡಾಕತ್ತೀವಿ. ನಾವು ಯಾವ ಕಡೆ ಹೋಗ್ಬೇಕು ನಮಗೆ ಗುರಿ ಗೊತ್ತಿಲ್ಲ. 4 ಮಂದಿ ಹೆಂಗೆ ಹೊಂಟಾರ ಹಂಗೆ ಹೊಂಟೀವಿ. ಗಾಳಿ ಹೆಂಗೆ ಬೀಸ್ತೈತೆ ಹಂಗೆ ಹರಗೋಲ್ಲ. ಅದಕ್ಕೆ ಸತ್ಯ ತಿಳ್ಕೋಬೇಕು. ಸತ್ಯ ಅತಂತ್ರತೆಲಿ 15 ಒಂದು 8-10 ವರ್ಷ ಅಂತೂ ಏನೂ ಗೊತ್ತಾಗೋದಿಲ್ಲ ತೆಲಿಗೆ. ತಂದೆ ತಾಯಿ ಹೇಳ್ಕೊಂಡಂಗೆ ಕೇಳ್ಕೊಂಡಿರ್ತೀವಿ. ಏನು ವಿಚಾರ ಮಾಡುವಂಥ ವಯಸ್ಸು ಬರ್ತದ, ಆವಾಗ ಅತಂತ್ರ ಭಾವನೆ. ಏನು ಮಾಡಬೇಕು ಜೀವನದೊಳಗೆ ಗೊತ್ತಾಗೋದಿಲ್ಲ, ಏನು ಮಾಡ್ಬೇಕು ಗೊತ್ತಾಗ. ಒಂದು ಕತೆ ಗೊತ್ತೈತಲ್ರಿ ನಿಮ್ಗೆ, ಅಪ್ಪುಗಳು ಹೇಳಿರ್ಬೇಕು. ಒಬ್ಬವ ಕನ್ಯಾ ನೋಡಕ್ಕೆ ಹೋಗಿದ್ದ ನಂತರ ಒಂದು ಮನೆಗೆ ಹೇಳಿರ್ತಾರೆ ಅವರು, ಕನ್ಯಾ ನೋಡಕ್ಕೆ ಹೋಗಿದ್ದತ್ತ. ಹೋಗಿ 4 ಮಂದಿ ಅವರು ಒಳಗೆ ಕರ್ಕೊಂಡು ಕುರ್ಚಿ ಮ್ಯಾಗ ಕುಂದ್ರಿಸಿದ್ರು. ಹುಡುಗಿನ ತೋರ್ಸಾಕೆ ಬಂದ್ರಂತ. ಅವ್ರವ್ವ ಹುಡುಗಿನ ಕರ್ಕೊಂಬಂದ್ಲಂತ. ಈ ಹುಡುಗ ಇಲ್ಲಿ ಕೂತಿದ್ದ, ಕುರ್ಚಿ ಮ್ಯಾಗ ಕೂತಿದ್ದ. ನೋಡಕ್ಕೆ ಹುಡುಗನ್ನ ನೋಡಿದ ತಕ್ಷಣ ಆ ಹುಡುಗಿ ತಾಯಿ ಮೂರ್ಛೆ ಹೋಗಿ ಬಿದ್ಲಂತಾಕಿ. ಆ ಹುಡುಗನ ತಾಯಿ ಮೂರ್ಛೆ ಹೋಗಿ ಬಿದ್ಲಂತ. ಎಲ್ಲರ ನೀರು ಚಿಮಿಕ್ಸಿ ಎಬಿಸಿ ಕುಂದ್ರಿಸಿದಂತ. ಯಾಕೆ ಏನಾತು ಯಾಕವ ಒಮ್ಮೆಲೆ ನೋಡಿ ಶಾಕ್ ಆಗಿ ಮೂರ್ಛೆ ಹೋದೆಲ್ಲ, ಪ್ರಜ್ಞೆ ತಪ್ಪಿ ಬಿದ್ದಲ್ಲಿ ಏನಾತು ಅಂತ ಕೇಳಿದ್ರಂತ. ಇವೇನು ನನ್ನ ಮಗಳು ನೋಡಕ್ಕೆ ಬಂದಾನಲ್ಲಿ, ಇವ ನಾನು ನೋಡಕ್ಕೆ ಬಂದಿದ್ನಲ್ಲ ಅಂತ. ಅಂದ್ರೆ ಯಾರನ್ನ ಮದುವೆ ಆಗ್ಬೇಕು, ಇವ್ರನ್ನ ಮದುವೆ ಆಗ್ಲೋ ಅವ್ರನ್ನ ಮದುವೆ ಆಗ್ಲೋ, ಈ ಊರಾಕಿನ ಮದುವೆ ಆಗ್ಲೋ, ಇಷ್ಟ ಆಸ್ತಿ ಇದ್ದವ್ರನ್ನ ಮದುವೆ ಆಗ್ಲೋ, ಹಿಂಗ ನೋಡ್ಕೊಂತ ಹೊಂಟಾನ. ಮದುವೆನೇ ಆಗಿಲ್ಲ. ಅವನು ನೋಡಕ್ಕೆ ಬಂದಿದ್ದಂತ. ಈಗ ಮಗಳು ಹಾಕಿ ಹಡ್ದ ಮಗಳು ಮದುವೆ ವಯಸ್ಸಿಗೆ ಬಂದಾಳು, ಇನ್ನೂ ಮದುವೆನೇ ಆಗಿಲ್ಲ.
ಅಂದ್ರೆ ಅಷ್ಟ ಅತಂತ್ರ ಭಾವನೆ. ನಮ್ಮ ಭಾವನೆ ಹೆಂಗದ ಅಂತಂದ್ರೆ ಏನು ಮಾಡಬೇಕು ಇನ್ನು ನಿರ್ದಿಷ್ಟವಾದ ಗುರಿ ಇಲ್ಲ, ಜೀವನದೊಳಗೆ ನಿರ್ದಿಷ್ಟವಾದ ಗುರಿ ಇಲ್ಲ, ಯಾವುದು ಸತ್ಯದ ಮಾರ್ಗ ಇನ್ನೂ ಗೊತ್ತಾಗಿಲ್ಲ, ಸಂಸಾರದೊಳಗೆ ಸಿಲುಕಿ ಬಿಟ್ಟಿದ್ದೀವಿ, ಏನು ಮಾಡಬೇಕು ಯಾವುದು ಗೊತ್ತಾಗ್ತಾ ಇಲ್ಲ. ಅತಂತ್ರ ಭಾವ. ಸಾಯು ವಯಸ್ಸಾಗೈತಿ, ಇನ್ನೂ ಏನು ಮಾಡ್ಬೇಕು ಅಂತ ತಿಳಿವಲ್ದು. ಮುಪ್ಪಿನ ವಯಸ್ಸಾಗಿ ಏನು ಇಷ್ಟು ದಿನ ಏನೂ ತಿಳಿಲಿಲ್ಲ, ಈಗೂ ಏನು ತಿಳಿವಲ್ದು, ಇದು ಏನಪ್ಪ. ಅದಕ್ಕೆ ಈ ಅತಂತ್ರ ಭಾವನೆ ಹೋಗಬೇಕಾಗಿತ್ತಂದ್ರೆ ಸತ್ಸಂಗ ಮಾಡಬೇಕು. ಪರತಂತ್ರ ತಲೆಗಳು ಹೆಂಗ್ರಿ, ಅವಕ್ಕೇನು ಗೊತ್ತಾಗಿಲ್ಲ. ಹೌದಪ್ಪಗಳಿಗೆ ಜೋಡಿ ಹೌದಪ್ಪ, ಅಲ್ಲಪ್ಪಗಳ ಜೋಡಿ ಅಲ್ಲಪ್ಪ. ಇವ್ರಿಗೆ ಜೈ ಅಂದ್ರೆ ಇವ್ರಿಗೆ ಜೈ ಅನ್ನೋ, ಅವ್ರಿಗೆ ಜೈ ಅಂದ್ರೆ ಹಿಂಗೆ ಹೋಗಿಬಿಡ್ತೈತೆ ಅರ್ಧ ಆಯುಷ್ಯ. ಬರೀ ಜೈ ಅನ್ಕೋತ ಹೋಗಿಬಿಡ್ತದ. ಇದು ಪರತಂತ್ರ ತಲೆ. ಇನ್ನು ಕುತಂತ್ರ ತಲೆ ಭಾಳ ಡೇಂಜರ್ ನೋಡ್ರಿ. ಅದು ಕುತಂತ್ರ ತಲೆ ಬೆಣ್ಣೆತ್ತ ಅಂತ ತಿನ್ನೋದು, ಮಂಗ್ಯ ಆಡಿಗೆ ಒರೆಸಿಬಿಡೋದು, ಈ ಎಲ್ಲ ಮಾಡೋದು ಇನ್ನೊಬ್ರನ್ನ ಸಿಗಿಸಿಬಿಡೋದು. ಬರೀ ಕುತಂತ್ರ ಮಾಡೋದ್ರೊಳಗೆ ಒಂದಿಷ್ಟು ತಲೆಗಳಿರ್ತಾವೆ. ಈ ಅತಂತ್ರ, ಪರತಂತ್ರ, ಕುತಂತ್ರ ತಲೆ ಇವು ಹೋಗಿ ಸ್ವತಂತ್ರ ತಲೆ ಆಗಬೇಕು. ಏನು ಮಾಡಬೇಕು? ಧರ್ಮದ ಮಾರ್ಗ, ಪ್ರೇಮದ ಮಾರ್ಗ, ಸತ್ಯದ ಮಾರ್ಗ, ಶರಣರ ಮಾರ್ಗ, ಅನುಭವದ ಮಾರ್ಗ, ದಾಸೋಹದ ಮಾರ್ಗ ತಿಳ್ಕೊಳ್ಬೇಕಾಗ್ಯದ. ಮನೆ ನೋಡ ಬಡವರು, ಮನ ನೋಡ ಘನಮನ ಸಂಪನ್ನರು. ಸೋಂಕಿನಲ್ಲಿ ಶುಚಿ, ಸರ್ವಾಂಗ ಕಲಿಗಳು, ಪಸಾರಕ್ಕನವಿಲ್ಲ ಬಂದ ತತ್ಕಾಲಕ್ಕುಂಟು. ನಮ್ಮ ಕೂಡಲ ಸಂಗನ ಶರಣರು ಸ್ವತಂತ್ರ ಧೀರರು. ಎಷ್ಟು ಚಂದ ಹೇಳ್ಯಾರ್ರಿ. ಮನಿ ಬಡವರು, ಶರಣರು ಸತ್ಯ ಶುದ್ಧ ಕಾಯಕ ಮಾಡಿದರು, ಎಷ್ಟು ನೆಮ್ಮದಿಯಿಂದ ಬದುಕಿದ್ರು. ಮಹಾರಾಜರು ಸಹಿತ ಬಿಟ್ಟು ಬಂದರು. ಮಹಾರಾಜರು ಸಹಿತ ಬಂದು ಕಲ್ಯಾಣದೊಳಗೆ ಜೀವನ ಮಾಡಿದ್ರು. ಯಾಕ? ನೆಮ್ಮದಿ, ಸತ್ಸಂಗ. ಪಸಾರಕ್ಕನುವಿಲ್ಲ, ಅಲ್ಲಿ ಕೂಡಿಡಬೇಕನ್ನೋ ಭಾವನೆ ಇಲ್ಲ, ಹಿಂದಿಂಗೆ ನಾಳಿಗೆ ಅನ್ನೋದೇ ಇಲ್ಲ. ಆಗಿಂದಾಗ ದಾಸೋಹ ಮಾಡೋದು. ಆ ಎಲ್ಲ ಆಯ್ದಕ್ಕಿ ಲಕ್ಕಮ್ಮ ಮಾರೆ ಅಕ್ಕಿ ಆಯ್ದುಕೊಂಡು ಬಂದು ದಾಸೋಹ ಮಾಡ್ತಿದ್ರಂತ. ಎಷ್ಟು ಸತ್ಯ ಶುದ್ಧ ಜೀವನ. ಸೋಂಕಿನಲ್ಲಿ ಶುಚಿ, ಏನು ಮುಟ್ಟತಾರದ ಶುಚಿ, ಎಂದೂ ಅನ್ಯಾಯದ ಮುಟ್ಟಂಗಿಲ್ಲ. ಹಂಗೆ ಜೀವನ ಮಾಡಬೇಕು. ಇಲ್ಲಾಂದ್ರೆ ನಾವು ಬಂದಿದ್ದು ಸಾರ್ಥಕ ಆಗೋದಿಲ್ಲ. ಎಷ್ಟು ವರ್ಷ ಬದುಕಿದ್ರೇನು ಧರ್ಮನೇ ಇಲ್ಲ, ಎಷ್ಟು ವರ್ಷ ಎಷ್ಟು ಮಾತಾಡಿದ್ರೇನು ಸತ್ಯನೇ ಇಲ್ಲ, ಎಷ್ಟು ವರ್ಷ ಏನು ಮಾಡಿದ್ರೆ ಏನದ ಇಲ್ಲ. ನಮಗೆ ನಾವು ಹೌದನ್ನೋವಂಗೆ ಬದುಕಬೇಕಾಗ್ಯದ. ಒಂದಿಷ್ಟಾದರೂ ವಿಚಾರದ ಕ್ರಾಂತಿಯನ್ನು, ಒಂದಿಷ್ಟಾದರೂ ವಿಚಾರವನ್ನು ತಲೆಯೊಳಗೆ ಇಟ್ಕೊಂಡು, ಒಂದಿಷ್ಟು ಧರ್ಮದ ಆ ಬೀಜವನ್ನು ನಮ್ಮ ತಲೆಯೊಳಗೆ ಇಟ್ಕೊಂಡು ಆನಂದದ ಬೆಳೆ ಬೆಳಿಬೇಕಾಗ್ಯದ. ಅದಕ್ಕಾಗಿ ಸತ್ಸಂಗ ಬಹಳ ಮುಖ್ಯ. ನಮ್ಮ